ರೈಲು ಹಿಡಿಯಲು ಹುಡುಗಿ ಓಡುತ್ತಿದ್ದಳು. ಅಪರಿಚಿತ ಹುಡುಗ ಕೈ ಚಾಚಿ ಅವಳನ್ನು ಒಳಕ್ಕೆ ಎಳೆದುಕೊಂಡನು. ಆಮೇಲೆ ಮುಂದೆ ನಡೆದದ್ದು ಹೀಗೆ. ಗೆಳೆಯರೆ, ಅಂದು ಮಧ್ಯಾಹ್ನದ ಸಮಯ. ಬೆಂಗಳೂರು ಸ್ಟೇಷನ್ನ ಪ್ಲಾಟ್ಫಾರ್ಮ್ನಿಂದ ಪ್ಯಾಸೆಂಜರ್ ರೈಲೊಂದು ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. ಅದೇ ರೈಲಿನ ಒಂದು ಬೋಗಿಯಲ್ಲಿ ಕಿಟಕಿಯ ಪಕ್ಕದಲ್ಲಿ ಒಬ್ಬ ಹುಡುಗ ಕುಳಿತಿದ್ದನು. ಅವನ ಹೆಸರು ವಿಕ್ರಮ್. ವಯಸ್ಸು ಸುಮಾರು 25 ವರ್ಷ. ಸಾಮಾನ್ಯ ಉಡುಪು ಧರಿಸಿದ ಶಾಂತ ಸ್ವಭಾವದ ಹುಡುಗ ವಿಕ್ರಮ್ ಕಿಟಕಿಯಿಂದ ಹೊರಗೆ ಪ್ಲಾಟ್ಫಾರ್ಮ್ ಹಿಂದೆ ಸರಿಯುತ್ತಿರುವುದನ್ನು ನೋಡುತ್ತಿದ್ದನು. ಅವನು ಸಂಬಂಧಿಕರೊಬ್ಬರ ಮದುವೆಗೆ ಹೋಗುತ್ತಿದ್ದನು. ಆದ್ದರಿಂದ ಈ ಪ್ಯಾಸೆಂಜರ್ ರೈಲಿನಲ್ಲಿ ಕುಳಿತಿದ್ದನು. ತಕ್ಷಣವೇ ವಿಕ್ರಮ್ನ ದೃಷ್ಟಿ ಪ್ಲಾಟ್ಫಾರ್ಮ್ನ ಕೊನೆಯ ತುದಿಯ ಮೇಲೆ ಬಿತ್ತು. ಅಲ್ಲಿಂದ ಒಬ್ಬ ಹುಡುಗಿ ಮತ್ತು ಒಬ್ಬ ವಯಸ್ಸಾದ ಮಹಿಳೆ ವೇಗವಾಗಿ ರೈಲಿನ ಕಡೆಗೆ ಓಡಿ ಬರುತ್ತಿದ್ದರು. ಇಬ್ಬರ ಕೈಯಲ್ಲೂ ಸಾಮಾನಿತ್ತು. ಹುಡುಗಿಯ ಹೆಗಲ ಮೇಲೆ ಒಂದು ಬ್ಯಾಗ್ ಇತ್ತು ಮತ್ತು ವೃದ್ಧೆಯ ತಲೆಯ ಮೇಲೆ ಒಂದು ಸಣ್ಣ ಗಂಟಿತ್ತು. ಇಬ್ಬರು ಬೇಗನೆ ಹೆಜ್ಜೆ ಹಾಕಲು ಪ್ರಯತ್ನಿಸುತ್ತಿದ್ದರು. ಆದರೆ ರೈಲೀಗ ಪ್ಲಾಟ್ಫಾರ್ಮ್ನಲ್ಲಿ ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳುತ್ತಿತ್ತು. ಈಗ ಸಹಾಯ ಸಿಗದಿದ್ದರೆ ಅವರಿಬ್ಬರಿಗೂ ರೈಲು ಸಿಗೋದಿಲ್ಲ ಎಂಬುದು ವಿಕ್ರಮ್ಗೆ ಕೂಡಲೇ ಅರ್ಥವಾಯಿತು. ಅವನು ತಕ್ಷಣ ತನ್ನ ಸೀಟಿನಿಂದ ಎದ್ದು ಬೋಗಿಯ ಬಾಗಿಲಿಗೆ ಬಂದನು. ಹುಡುಗಿ ಈಗ ರೈಲಿನ ತೀರಾ ಹತ್ತಿರಕ್ಕೆ ಬಂದಿದ್ದಳು. ವಿಕ್ರಮ್ ಬಾಗಿಲಿನಿಂದ ಕೈ ಚಾಚಿ ಜೋರಾಗಿ ಹೇಳಿದನು, ಬೇಗ ಬನ್ನಿ, ಕೈ ಹಿಡೀರಿ. ಹುಡುಗಿ ಅವನ ಧ್ವನಿಯನ್ನ ಕೇಳಿದಳು ಮತ್ತು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಮೊದಲು ತನ್ನ ಬ್ಯಾಗನ್ನು ರೈಲಿನ ಕಡೆಗೆ ಎಸೆದಳು. ವಿಕ್ರಮ್ ಕೂಡಲೇ ಬ್ಯಾಗ್ ಹಿಡಿದು ಒಳಗೆ ಇಟ್ಟನು. ಈಗ ವೃದ್ಧೆ ರೈಲಿನ ಹತ್ತಿರ ತಲುಪಿದ್ದರು. ವಿಕ್ರಮ್ ಅವರ ಕೈ ಹಿಡಿದು ನಿಧಾನವಾಗಿ ಅವರನ್ನು ಮೇಲೆ ಎಳೆದುಕೊಂಡನು. ಕೆಲವು ಸೆಕೆಂಡುಗಳ ಪ್ರಯತ್ನದ ನಂತರ ಅವರು ರೈಲು ಹತ್ತಿದರು. ಈಗ ಹುಡುಗಿಯ ಸರದಿ ಇತ್ತು. ರೈಲಿನ ವೇಗ ಈಗ ಸ್ವಲ್ಪ ಹೆಚ್ಚಾಗಿತ್ತು. ವಿಕ್ರಮ್ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದು ಮೇಲೆ ಎಳೆಯಲಾರಂಭಿಸಿದನು. ಹುಡುಗಿ ಹೇಗೋ ರೈಲು ಹತ್ತಿದಳು. ಆದರೆ ಅವಳು ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಅವಳ ಕಾಲು ಗೋಣಿಚೀಲದಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಹಠಾತ್ತನೆ ಅವಳ ಸಮತೋಲನ ತಪ್ಪಿತು. ವಿಕ್ರಮನಿಗೂ ಸಂಭಾಳಿಸಲು ಸಾಧ್ಯವಾಗಲಿಲ್ಲ. ಮುಂದಿನ ಕ್ಷಣವೇ ಇಬ್ಬರೂ ಕೆಳಗೆ ಬಿದ್ದರು. ಧಪ್ಪೆಂದು ಕೆಳಗೆ ಬ್ಯಾಗ್ ಮತ್ತು ಗೋಣಿಚೀಲ ಇದ್ದಿದ್ದರಿಂದ ಹೆಚ್ಚು ಪೆಟ್ಟಾಗಲಿಲ್ಲ. ಒಂದು ಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ನಂತರ ಇಬ್ಬರು ನಕ್ಕರು. ವೃದ್ಧೆಯೂ ನಗಲಾರಂಭಿಸಿದರು. ಹುಡುಗಿ ಬೇಗನೆ ಎದ್ದು ವಿಕ್ರಮ್ನನ್ನು ಎಬ್ಬಿಸುತ್ತಾ ಹೇಳಿದಳು, ಸಾರಿ, ನನ್ನಿಂದಾಗಿ ನೀವು ಬಿದ್ರಿ. ವಿಕ್ರಮ್ ಮುಗುಳ್ನಗುತ್ತಾ ಹೇಳಿದನು, ಪರವಾಗಿಲ್ಲ, ಕನಿಷ್ಠ ಪಕ್ಷ ನೀವು ರೈಲನ್ನಾದರೂ ಹಿಡಿದಿರಲ್ಲ. ವೃದ್ಧೆ ನಿಟ್ಟುಸಿರು ಬಿಡುತ್ತಾ ಹೇಳಿದರು, ಮಗನೇ, ನೀನಿಲ್ಲದಿದ್ದರೆ ಇವತ್ತು ನಾವು ಖಂಡಿತವಾಗಿ ಉಳಿದು ಬಿಡುತ್ತಿದ್ದೆವು. ವಿಕ್ರಮ್ ಸಹಜವಾಗಿ ಹೇಳಿದನು, ಅಯ್ಯೋ ಆಂಟಿ, ಇದರಲ್ಲಿ ಧನ್ಯವಾದ ಹೇಳುವಂಥದ್ದು ಏನಿದೆ. ಮೂವರು ಬಾಗಿಲಿನ ಹತ್ತಿರವಿದ್ದ ಸೀಟಿನಲ್ಲಿ ಕುಳಿತುಕೊಂಡರು. ಸ್ವಲ್ಪ ಸಮಯದವರೆಗೆ ಸುಮ್ಮನೆ ಉಸಿರನ್ನ ಸರಿಪಡಿಸಿಕೊಳ್ಳುತ್ತಿದ್ದರು. ನಂತರ ಆ ಹುಡುಗಿ ಸಣ್ಣ ನಗುವಿನೊಂದಿಗೆ ಹೇಳಿದಳು, ಅಂದಹಾಗೆ ನನ್ನ ಹೆಸರು ಪಾಯಲ್. ವಿಕ್ರಮ್ ಉತ್ತರಿಸಿದನು, ನಾನು ವಿಕ್ರಮ್. ವೃದ್ಧೆ ಹೇಳಿದರು, ಮತ್ತು ನಾನು ಇವಳ ತಾಯಿ ಸಾವಿತ್ರಿ ದೇವಿ. ನಿಧಾನವಾಗಿ ವಾತಾವರಣ ಸಾಮಾನ್ಯವಾಯಿತು. ರೈಲು ಈಗ ತನ್ನದೇ ವೇಗದಲ್ಲಿ ಮುಂದೆ ಸಾಗುತ್ತಿತ್ತು. ಕಿಟಕಿಯ ಹೊರಗೆ ಹೊಲಗಳು, ಮರಗಳು ಮತ್ತು ಸಣ್ಣ ಹಳ್ಳಿಗಳು ವೇಗವಾಗಿ ಹಿಂದೆ ಸರಿಯುತ್ತಿದ್ದವು. ಸ್ವಲ್ಪ ಸಮಯದವರೆಗೆ ಮೂವರು ತಮಗೆ ಸ್ಟೇಷನ್ ತಲುಪಲು ತಡವಾಗಿದ್ದು ಹೇಗೆ ಎಂಬ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದರು. ನಂತರ ವಿಕ್ರಮ್ ಕೇಳಿದನು, ನೀವೆಲ್ಲಿಗೆ ಹೋಗ್ತಿದ್ದೀರಿ? ಪಾಯಲ್ ಹೇಳಿದಳು, ಒಂದು ಮದುವೆಗೆ. ವಿಕ್ರಮ್ ಲಘುವಾಗಿ ನಗುತ್ತಾ, ಒಳ್ಳೆಯದು, ನಾನು ಕೂಡ ಮದುವೆಗೆ ಹೋಗ್ತಿದ್ದೇನೆ ಎಂದನು. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ದೇವಿ ಹೇಳಿದರು, ಮಗನೇ, ಸ್ವಲ್ಪ ಹೊತ್ತು ಮಲಗಿಕೊಳ್ಳ, ತುಂಬಾ ಸುಸ್ತಾಗಿದೆ. ವಿಕ್ರಮ್ ತಕ್ಷಣವೇ ಅಂದನು, ಸರಿ ಆಂಟಿ, ನೀವು ಆರಾಮಾಗಿ ಮಲಗಿಕೊಳ್ಳಿ. ಸಾವಿತ್ರಿ ದೇವಿ ಎದುರಿನ ಸೀಟಿನಲ್ಲಿ ಮಲಗಿದರು. ಕೆಲವೇ ನಿಮಿಷಗಳಲ್ಲಿ ಅವರಿಗೆ ನಿದ್ದೆ ಹತ್ತಿತು. ಈಗ ಸೀಟಿನಲ್ಲಿ ವಿಕ್ರಮ್ ಮತ್ತು ಪಾಯಲ್ ಮಾತ್ರ ಕುಳಿತಿದ್ದರು. ಕೆಲವು ಕ್ಷಣಗಳ ಕಾಲ ಇಬ್ಬರು ಸುಮ್ಮನಿದ್ದರು. ನಂತರ ವಿಕ್ರಮ್ ಮೆಲ್ಲನೆ ಕೇಳಿದನು, ನೀವು ಓದ್ತಿದ್ದೀರಾ? ಪಾಯಲ್ ಹೇಳಿದಳು, ಹೌದು, ಗ್ರಾಜ್ಯುಯೇಷನ್. ನಿಧಾನವಾಗಿ ಇಬ್ಬರ ನಡುವೆ ಮಾತುಕತೆ ಶುರುವಾಯಿತು. ವಿಕ್ರಮ್ ಮಧ್ಯೆ ಮಧ್ಯೆ ಅವಳನ್ನ ನೋಡಿ ನಗುತ್ತಿದ್ದ ಮತ್ತು ಪಾಯಲ್ ಮೃದುವಾಗಿ ಪ್ರತಿಕ್ರಿಯಿಸುತ್ತಿದ್ದಳು. ರೈಲಿನ ಗಾಳಿ ಕಿಟಕಿಯಿಂದ ಒಳಗೆ ಬರುತ್ತಿತ್ತು ಮತ್ತು ಪಾಯಲ್ನ ಕೂದಲು ಪದೇ ಪದೇ ಅವಳ ಮುಖದ ಮೇಲೆ ಬರುತ್ತಿತ್ತು. ಸ್ವಲ್ಪ ಸಮಯದ ನಂತರ ಪಾಯಲ್ಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾಯಿತು. ಅವಳ ಮುಖಭಾವ ತಕ್ಷಣ ಬದಲಾಯಿತು. ಅವಳು ಸ್ವಲ್ಪ ಗಾಬರಿಯಿಂದ ಹೇಳಿದಳು, ಒಂದು ಮಾತು ಹೇಳುತ್ತೇನೆ, ಆದರೆ ನಗ್ಬೇಡಿ. ವಿಕ್ರಮ್ ಆಶ್ಚರ್ಯದಿಂದ ಕೇಳಿದನು, ಏನಾಯ್ತು? ಪಾಯಲ್ ಮೆಲ್ಲನೆ ಹೇಳಿದಳು, ನಾವಿಬ್ರು ಟಿಕೆಟ್ ತೆಗೆದುಕೊಳ್ಳಲು ಮರೆತು ಬಿಟ್ಟೆವು. ವಿಕ್ರಮ್ ಕೆಲವು ಸೆಕೆಂಡುಗಳ ಕಾಲ ಅವಳನ್ನ ನೋಡುತ್ತಲೇ ಇದ್ದನು. ನಂತರ ಲಘುವಾಗಿ ನಕ್ಕನು. ಆದರೆ ಅದೇ ಸಮಯದಲ್ಲಿ ಬೋಗಿಯ ಬಾಗಿಲಿನ ಕಡೆಯಿಂದ ಒಂದು ಕಠಿಣ ಧ್ವನಿ ಕೇಳಿಸಿತು, ಟಿಕೆಟ್ ಚೆಕಿಂಗ್, ಎಲ್ಲರೂ ತಮ್ಮ ಟಿಕೆಟ್ ಸಿದ್ಧವಾಗಿಟ್ಟುಕೊಳ್ಳಿ. ವಿಕ್ರಮ್ ಮತ್ತು ಪಾಯಲ್ ಇಬ್ಬರು ಒಟ್ಟಿಗೆ ಆ ಕಡೆ ನೋಡಿದರು.
ಬೋಗಿಯ ಬಾಗಿಲಿನಿಂದ ಟಿಕೆಟ್ ಚೆಕ್ಕರ್ ಒಳಗೆ ಬಂದಿದ್ದನು ಮತ್ತು ಅವನು ನಿಧಾನವಾಗಿ ಅವರ ಕಡೆಯೇ ಬರುತ್ತಿದ್ದನು. ಅವನ ಕಪ್ಪು ಕೋಟಿನ ಜೇಬಿನಲ್ಲಿ ಪೆನ್ ಇತ್ತು ಮತ್ತು ಕೈಯಲ್ಲಿ ಟಿಕೆಟ್ ಚೆಕ್ ಮಾಡುವ ಸಣ್ಣ ಯಂತ್ರವಿತ್ತು. ಅವನ ದೃಷ್ಟಿ ಬೋಗಿಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಪ್ರಯಾಣಿಕನ ಮೇಲೆ ಬೀಳುತ್ತಿತ್ತು. ಅವನು ಒಬ್ಬೊಬ್ಬರ ಬಳಿಯೇ ನಿಲ್ಲುತ್ತಾ ಟಿಕೆಟ್ ನೋಡುತ್ತಾ ಮುಂದೆ ಸಾಗುತ್ತಿದ್ದನು. ಆದರೆ ಅವನು ಮುಂದೆ ಬರುತ್ತಿದ್ದಂತೆ ಪಾಯಲ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಅವಳ ಮುಖದ ಬಣ್ಣಗೆಟ್ಟಿತ್ತು. ಅವಳು ಪದೇ ಪದೇ ವಿಕ್ರಮ್ನ ಕಡೆಗೆ ನೋಡುತ್ತಿದ್ದಳು. ಯಾವುದಾದ್ರೂ ದಾರಿ ತೋರಿಸುವಂತ ಕೇಳುವಂತಿತ್ತು ಅವಳ ನೋಟ. ವಿಕ್ರಮ್ ಅವಳ ಗಾಬರಿಯನ್ನ ಸ್ಪಷ್ಟವಾಗಿ ಗಮನಿಸಿದನು. ಅವನು ಮೆಲ್ಲನೆ ಹೇಳಿದನು, ಗಾಬರಿ ಆಗ್ಬೇಡಿ, ನಾನು ನಿಭಾಯಿಸುತ್ತೇನೆ. ಪಾಯಲ್ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ವಿಕ್ರಮ್ ಕೊನೆಗೆ ಏನು ಮಾಡಲಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಟಿಕೆಟ್ ಚೆಕರ್ ಈಗ ಬಹಳ ದೂರವಿರಲಿಲ್ಲ. ಅವನು ಕೇವಲ 2 ಸೀಟುಗಳ ಹಿಂದೆ ನಿಂತಿದ್ದನು ಮತ್ತು ಮುಂದಿನ ಕ್ಷಣವೇ ಅವರ ಸೀಟಿಗೆ ತಲುಪಲಿದ್ದನು. ಪಾಯಲ್ ಕೈಗಳು ತಣ್ಣಗಾಗಿದ್ದವು. ಅವಳು ಮೆಲ್ಲನೆ ತನ್ನ ತಾಯಿಯ ಕಡೆಗೆ ನೋಡಿದಳು. ಸಾವಿತ್ರಿ ದೇವಿ ಇನ್ನೂ ಗಾಢ ನಿದ್ದೆಯಲ್ಲಿದ್ದರು. ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಏನು ನಡೆಯಲಿದೆ ಎಂಬ ಕಲ್ಪನೆ ಅವರಿಗೆ ಇರಲಿಲ್ಲ. ಅಷ್ಟರಲ್ಲಿ ಟಿಕೆಟ್ ಚೆಕ್ಕರ್ ಅವರ ಸೀಟಿನ ಮುಂದೆ ಬಂದು ನಿಂತನು. ಅವನು ಕಠಿಣ ಧ್ವನಿಯಲ್ಲಿ ಹೇಳಿದನು, ಟಿಕೆಟ್ ತೋರಿಸಿ. ವಿಕ್ರಮ್ ಗಾಬರಿಯಾಗದೆ ತನ್ನ ಜೇಬಿನಿಂದ ಟಿಕೆಟ್ ತೆಗೆದು ಅವನ ಕಡೆಗೆ ನೀಡಿದನು. ಟಿಕೆಟ್ ಚೆಕ್ಕರ್ ಟಿಕೆಟ್ ನೋಡಿದನು, ಯಂತ್ರದಿಂದ ಸ್ಕ್ಯಾನ್ ಮಾಡಿದನು ಮತ್ತು ತಲೆ ಆಡಿಸಿದನು. ನಂತರ ಅವನ ದೃಷ್ಟಿ ಪಾಯಲ್ ಮೇಲೆ ಬಿತ್ತು. ಮತ್ತೆ ನಿಮ್ಮ ಟಿಕೆಟ್ ಎಂದು ಅವನು ಕೇಳಿದನು. ಪಾಯಲ್ ತುಟಿಗಳು ಒಣಗಿ ಹೋಗಿದ್ದವು. ಅವಳಿಗೆ ಏನೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ವಿಕ್ರಮ್ ತಕ್ಷಣವೇ, ಸರ್, ಇವರ ಹತ್ತಿರ ಟಿಕೆಟ್ ಇದೆ. ಪಾಯಲ್ ತಕ್ಷಣವೇ ವಿಕ್ರಮ್ ಕಡೆಗೆ ನೋಡಿದಳು. ವಿಕ್ರಮ್ ತುಂಬಾ ಸಣ್ಣ ಸನ್ನೆಯ ಮೂಲಕ ಅವಳನ್ನ ಸುಮ್ಮನಿರುವಂತೆ ಹೇಳಿದನು. ಪಾಯಲ್ ಮೆಲ್ಲನೆ ಕೈಚಾಚಿ ಸ್ವಲ್ಪ ಸಮಯದ ಹಿಂದೆ ವಿಕ್ರಮ್ ಅವಳಿಗೆ ತಮಾಷೆಯಾಗಿ ತೋರಿಸಿದ್ದ ಅದೇ ಟಿಕೆಟ್ ಅನ್ನು ತೆಗೆದು ಟಿಕೆಟ್ ಚೆಕ್ಕರ್ಗೆ ನೀಡಿದಳು. ಟಿಕೆಟ್ ಚೆಕ್ಕರ್ ಟಿಕೆಟ್ ನೋಡಿದನು. ಕೆಲವು ಸೆಕೆಂಡುಗಳ ಕಾಲ ಅವನು ಟಿಕೆಟ್ ಅನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಆ ಕ್ಷಣದಲ್ಲಿ ಪಾಯಲ್ಗೆ ತನ್ನ ಉಸಿರು ನಿಂತು ಹೋದಂತೆ ಭಾಸವಾಯಿತು. ಆದರೆ ಟಿಕೆಟ್ ಚೆಕ್ಕರ್ ಏನೂ ಹೇಳಿಲ್ಲ. ಅವನು ಟಿಕೆಟ್ ಹಿಂತಿರುಗಿಸಿ ಮುಂದೆ ಸಾಗತೊಡಗಿದನು. ಪಾಯಲ್ ಮುಖದಲ್ಲಿ ನೆಮ್ಮದಿಯ ನಿಟ್ಟುಸಿರು ಮೂಡಿತು. ಆದರೆ ಅಷ್ಟರಲ್ಲಿ ಟಿಕೆಟ್ ಚೆಕ್ಕರ್ ದೃಷ್ಟಿ ಎದುರಿನ ಸೀಟಿನಲ್ಲಿ ಮಲಗಿದ್ದ ಸಾವಿತ್ರಿ ದೇವಿಯ ಮೇಲೆ ಬಿತ್ತು. ಅವನು ನಿಂತು, ಇವರು ಯಾರು, ಇವರ ಟಿಕೆಟ್ ಎಲ್ಲಿದೆ ಎಂದು ಕೇಳಿದನು. ಪಾಯಲ್ನ ಹೃದಯ ಬಡಿತ ಮತ್ತೆ ತಕ್ಷಣವೇ ಹೆಚ್ಚಾಯಿತು. ಅವಳೇನಾದ್ರೂ ಮಾತನಾಡುವ ಮೊದಲೇ ವಿಕ್ರಮ್ ಹೇಳಿದನು, ಸರ್, ಇವರು ಇವರ ಅಮ್ಮ, ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಅದಕ್ಕೆ ಮಲಗಿದ್ದಾರೆ. ಇವರ ಟಿಕೆಟ್ ಕೂಡ ಇದೆ. ಟಿಕೆಟ್ ಚೆಕ್ಕರ್ ಒಂದು ಕ್ಷಣ ಸಾವಿತ್ರಿ ದೇವಿಯ ಕಡೆಗೆ ನೋಡಿದನು. ಬಹುಶಃ ಅವರಿಗೆ ನಿಜವಾಗಿಯೂ ಆರೋಗ್ಯ ಸರಿಯಿಲ್ಲ ಅಂತ ಅವನಿಗೆ ಅನ್ನಿಸಿರ್ಬೋದು. ಅವನು ಹೆಚ್ಚು ಪ್ರಶ್ನೆ ಮಾಡದೆ ಮತ್ತೆ ಮುಂದೆ ಸಾಗಿದನು. ಆದರೆ ಅವನು ಕೆಲವೇ ಹೆಜ್ಜೆಗಳು ಮುಂದೆ ಹೋಗಿದ್ದನು ಅಷ್ಟೇ. ಇದ್ದಕ್ಕಿದ್ದಂತೆ ತಿರುಗಿ ವಿಕ್ರಮ್ಗೆ ಕೇಳಿದನು, ನಿನ್ನ ಟಿಕೆಟ್ ಎಲ್ಲಿಯವರೆಗೆ ಇದೆ? ಮಾತು ಇಲ್ಲಿಗೆ ಮುಗಿದಿಲ್ಲ ಎಂಬುದು ವಿಕ್ರಮ್ಗೆ ಅರ್ಥವಾಯಿತು. ಅವನು ಮೆಲ್ಲನೆ ಹೇಳಿದನು, ಸರ್, ಮುಂದಿನ ಸ್ಟೇಷನ್ವರೆಗೆ. ಟಿಕೆಟ್ ಚೆಕ್ಕರ್ ಹುಬ್ಬು ಗಂಟಕ್ಕೆ ಹೇಳಿದನು. ಆದರೆ ನೀನು ಇಲ್ಲಿ ಕುಳಿತಿದ್ದೀಯಲ್ಲ, ನಡೀರಿ, ಸ್ವಲ್ಪ ಅತ್ತ ಕಡೆ ಬನ್ನಿ. ವಿಕ್ರಮ್ ಏನೂ ಹೇಳದೆ ಅವನ ಜೊತೆ ಎದ್ದು ಬೋಗಿಯ ಬಾಗಿಲಿನ ಕಡೆಗೆ ಹೋದನು. ಪಾಯಲ್ ಕಣ್ಣುಗಳು ಸತತವಾಗಿ ಅವರ ಮೇಲೆ ನೆಟ್ಟಿದ್ದವು. ಬಾಗಿಲಿನ ಹತ್ತಿರ ತಲುಪಿದ ನಂತರ ಟಿಕೆಟ್ ಚೆಕ್ಕರ್ ಮೆಲುದನಿಯಲ್ಲಿ ಕೇಳಿದನು, ನಿಜ ಹೇಳು, ವಿಷಯ ಏನು? ವಿಕ್ರಮ್ ಕೂಡ ನೇರವಾಗಿ ಹೇಳಿಬಿಟ್ಟನು, ಸರ್, ಇವರಿಂದ ಟಿಕೆಟ್ ತೆಗೆದುಕೊಳ್ಳೋದು ಮರೆತು ಹೋಗಿತ್ತು. ಓಡಿ ಬಂದು ರೈಲು ಹಿಡಿಬೇಕಾಯಿತು. ಈಗ ಟಿಕೆಟ್ ಮಾಡಿಸಿದ್ರೆ ಇವರಿಗೆ ತುಂಬಾ ತೊಂದರೆಯಾಗುತ್ತದೆ. ಟಿಕೆಟ್ ಚೆಕ್ಕರ್ ಸ್ವಲ್ಪ ಸಮಯದವರೆಗೆ ಅವನನ್ನು ನೋಡಿದನು. ನಂತರ ಅಂದನು, ಸರಿ, ಆದರೆ ನಿಯಮ ಅಂದಮೇಲೆ ನಿಯಮನೇ. ಟಿಕೆಟ್ ಇಲ್ಲದೆ ಪ್ರಯಾಣಿಸಿದ್ದಕ್ಕಾಗಿ ದಂಡ ಪಾವತಿಸಬೇಕಾಗುತ್ತದೆ. ಅವನು ಒಂದು ಮೊತ್ತವನ್ನು ಹೇಳಿದನು. ಅದು ಪಾಯಲ್ ಮತ್ತು ಅವಳ ತಾಯಿಗೆ ಸಾಕಷ್ಟು ದೊಡ್ಡದಾಗಿತ್ತು. ವಿಕ್ರಮ್ ಕೆಲವು ಸೆಕೆಂಡುಗಳ ಕಾಲ ಸುಮ್ಮನಿದ್ದನು. ನಂತರ ಅವನು ತನ್ನ ಜೇಬಿನಿಂದ ಹಣ ತೆಗೆದು ಟಿಕೆಟ್ ಚೆಕ್ಕರ್ ಕೈಗೆ ಕೊಟ್ಟನು. ಟಿಕೆಟ್ ಚೆಕ್ಕರ್ ಹಣವನ್ನು ಪಡೆದು ಯಂತ್ರದಿಂದ ಟಿಕೆಟ್ ಸಿದ್ಧಪಡಿಸಿ ವಿಕ್ರಮ್ಗೆ ನೀಡಿದನು. ಈಗ ಸರಿಯಾಗಿದೆ ಎಂದು ಹೇಳಿ ಅವನು ಬೇರೆ ಬೋಗಿಯ ಕಡೆಗೆ ಹೋದನು. ವಿಕ್ರಮ್ ಕೆಲವು ಕ್ಷಣ ಅಲ್ಲಿಯೇ ನಿಂತಿದ್ದನು. ನಂತರ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮರಳಿ ತನ್ನ ಸೀಟಿನ ಕಡೆಗೆ ಬಂದನು. ಪಾಯಲ್ ಈಗಲೂ ಗಾಬರಿಯಿಂದಲೇ ಕುಳಿತಿದ್ದಳು. ವಿಕ್ರಮ್ ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆಯೇ ಅವಳು ತಕ್ಷಣ ಕೇಳಿದಳು, ಏನಾಯಿತು? ವಿಕ್ರಮ್ ಲಘುವಾಗಿ ನಗುತ್ತಾ ಹೇಳಿದನು, ಏನೂ ಇಲ್ಲ, ಟಿಕೆಟ್ ಆಯಿತು. ಪಾಯಲ್ ನಿಟ್ಟುಸಿರು ಬಿಟ್ಟಳು. ಆದರೆ ಮರುಕ್ಷಣವೇ ಅವಳಿಗೆ ಏನೋ ನೆನಪಾಯಿತು. ಅವಳು ಮೆಲ್ಲನೆ ಕೇಳಿದಳು, ಆದರೆ ಹಣ? ವಿಕ್ರಮ್ ಆ ವಿಷಯವನ್ನ ತಳ್ಳಿ ಹಾಕುತ್ತಾ ಹೇಳಿದನು, ಪರವಾಗಿಲ್ಲ, ಸಣ್ಣ ವಿಷಯ ಇದು. ಪಾಯಲ್ ತನ್ನ ಪರ್ಸ್ನಲ್ಲಿ ಕೈ ಹಾಕಿದಳು. ಅದರಲ್ಲಿ ಸ್ವಲ್ಪವೇ ಹಣವಿತ್ತು. ಅವಳು ಆ ಹಣವನ್ನು ತೆಗೆದು ವಿಕ್ರಮ್ನತ್ತ ಚಾಚುತ್ತಾ ಹೇಳಿದಳು, ಇದನ್ನು ಇಟ್ಕೊಳ್ಳಿ, ನನ್ನಿಂದಾಗಿ ನಿಮಗೆ ತೊಂದರೆ ಆಯಿತು.
ವಿಕ್ರಮ್ ತಕ್ಷಣ ತಲೆ ಅಲ್ಲಾಡಿಸಿದನು. ಬೇಡ, ಇದರ ಅಗತ್ಯ ಇಲ್ಲ ಎಂದು ಹೇಳಿದನು. ಆದರೆ ಪಾಯಲ್ ಮತ್ತೆ ಹೇಳಿದಳು, ಒಂದು ವೇಳೆ ನೀವಿಲ್ಲದಿದ್ದರೆ ನಾವಿಬ್ರು ಬಹಳ ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದೆವು. ಅವಳ ಕಣ್ಣುಗಳಲ್ಲಿ ನಿಜವಾದ ಕೃತಜ್ಞತೆ ಇತ್ತು. ವಿಕ್ರಮ್ ಮೆಲ್ಲನೆ ಹೇಳಿದನು, ನೀವು ರೈಲು ಹಿಡಿದ್ರಲ್ಲ, ಅಷ್ಟೇ ಸಾಕು. ಪಾಯಲ್ ಕೆಲವು ಕ್ಷಣ ಸುಮ್ಮನಿದ್ದಳು. ಅವಳು ಸತತವಾಗಿ ವಿಕ್ರಮ್ನನ್ನೇ ನೋಡುತ್ತಿದ್ದಳು. ಬಹುಶಃ ಅವಳ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಎದುರಿಗಿರುವ ಈ ಹುಡುಗ ಕೇವಲ ಸಹಾಯ ಮಾಡುವವನು ಮಾತ್ರವಲ್ಲದೆ ಬಹಳ ವಿಭಿನ್ನ ವ್ಯಕ್ತಿ ಎಂಬ ಅರಿವು ಮೂಡಿತು. ಅದೇ ಸಮಯದಲ್ಲಿ ಎದುರಿನ ಸೀಟಿನಲ್ಲಿ ಮಲಗಿದ್ದ ಸಾವಿತ್ರಿ ದೇವಿಯ ನಿದ್ದೆ ಮುಗಿದು ಕಣ್ಣು ಬಿಟ್ಟರು. ಅವರು ಎದ್ದ ಕೂಡಲೇ ಕೇಳಿದರು, ಏನಾಯ್ತು ಮಗಳೇ? ಈಗ ಯಾವುದೋ ಧ್ವನಿ ಕೇಳಿಸ್ತಿತ್ತು. ಪಾಯಲ್ ಬೇಗನೆ ಹೇಳಿದಳು, ಏನೂ ಇಲ್ಲ ಅಮ್ಮ, ಟಿಕೆಟ್ ಚೆಕ್ಕಿಂಗ್ ಇತ್ತು. ಸಾವಿತ್ರಿ ದೇವಿ ಗಾಬರಿಯಾದರು. ಅಯ್ಯೋ, ಆಮೇಲೇನಾಯಿತು? ಪಾಯಲ್ ನಗುತ್ತಾ ವಿಕ್ರಮ್ ಕಡೆ ನೋಡಿ ಹೇಳಿದಳು, ಏನೂ ಇಲ್ಲ. ವಿಕ್ರಮ್ ಅವರು ಎಲ್ಲವನ್ನೂ ನಿಭಾಯಿಸಿದ್ರು. ಸಾವಿತ್ರಿ ದೇವಿ ತಕ್ಷಣ ಕೈ ಮುಗಿದರು. ಮಗನೇ, ಇವತ್ತು ನೀನು ನಮಗೆ ಬಹಳ ದೊಡ್ಡ ಸಹಾಯ ಮಾಡಿದೆ ಎಂದು ಭಾವುಕರಾಗಿ ಹೇಳಿದರು. ವಿಕ್ರಮ್ ತಟ್ಟನೆ ಅವರ ಕೈಗಳನ್ನು ಹಿಡಿದು ಹೇಳಿದನು, ಅಯ್ಯೋ ಆಂಟಿ, ಹಾಗೆಲ್ಲ ಮಾಡಬೇಡಿ. ಆದರೆ ಸಾವಿತ್ರಿ ದೇವಿಯ ಕಣ್ಣುಗಳಲ್ಲಿ ಕೃತಜ್ಞತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ರೈಲು ಈಗ ವೇಗವಾಗಿ ತನ್ನ ಮುಂದಿನ ನಿಲ್ದಾಣದ ಕಡೆಗೆ ಸಾಗುತ್ತಿತ್ತು. ಹೊರಗೆ ಸಂಜೆಯ ಬಣ್ಣ ಗಾಢವಾಗತೊಡಗಿತ್ತು. ಆದರೆ ಬೋಗಿಯ ಒಳಗೆ ಒಂದು ವಿಚಿತ್ರವಾದ ಮೌನ ಹರಡಿತ್ತು. ಪಾಯಲ್ ಸುಮ್ಮನೆ ಕಿಟಕಿಯ ಹೊರಗೆ ನೋಡುತ್ತಿದ್ದಳು ಮತ್ತು ಮಧ್ಯ ಮಧ್ಯೆ ಅವಳ ದೃಷ್ಟಿ ಮತ್ತೆ ವಿಕ್ರಮ್ ಮೇಲೆ ನೆಲೆಸುತ್ತಿತ್ತು. ಕೆಲವೇ ಗಂಟೆಗಳ ಈ ಪ್ರಯಾಣದಲ್ಲಿ ಅವಳ ಹೃದಯದಲ್ಲಿ ಈ ಸಣ್ಣ ಚಲನವಲನ ಯಾಕೆ ಶುರುವಾಯಿತು ಅಂತ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಗೆಳೆಯರೇ, ಸ್ವಲ್ಪ ಸಮಯದ ನಂತರ ವಿಕ್ರಮ್ ಮೌನವನ್ನು ಮುರಿದನು. ಅವನು ಮೃದುವಾದ ಧ್ವನಿಯಲ್ಲಿ ಕೇಳಿದನು, ನೀವು ಯಾವ ಮದುವೆಗೆ ಹೋಗ್ತಿದ್ದೀರಿ? ಪಾಯಲ್ ಅವನ ಕಡೆ ನೋಡಿ ಹೇಳಿದಳು, ನಮ್ಮ ದೂರದ ಸಂಬಂಧಿಕರ ಮದುವೆ. ಅಮ್ಮನ ಸೋದರ ಸೊಸೆಯ ಮದುವೆ ಇದೆ, ಅದಕ್ಕೆ ಹೋಗ್ತಿದ್ದೇವೆ. ವಿಕ್ರಮ್ ತಲೆ ಅಲ್ಲಾಡಿಸಿ ನಗುತ್ತಾ ಹೇಳಿದನು, ಹೌದಾ? ನಾನು ಕೂಡ ನನ್ನೊಬ್ಬ ಸಂಬಂಧಿಕರ ಮದುವೆಗೆ ಹೋಗ್ತಿದ್ದೇನೆ. ತಾವಿಬ್ರು ಒಂದೇ ಮದುವೆ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂಬ ಕಲ್ಪನೆ ಆ ಸಮಯದಲ್ಲಿ ಇಬ್ಬರಿಗೂ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಸಾವಿತ್ರಿ ದೇವಿ ಮತ್ತೆ ನೆಟ್ಟಗೆ ಕುಳಿತುಕೊಂಡರು. ಅವರು ಸುತ್ತಲೂ ದೃಷ್ಟಿ ಹರಿಸಿದರು ಮತ್ತು ನಂತರ ವಿಕ್ರಮ್ನತ್ತ ನೋಡಿ ಹೇಳಿದರು, ಮಗನೇ, ಇವತ್ತು ನೀನು ಮಾಡಿದ್ದನ್ನ ಸ್ವಂತದವರು ಮಾತ್ರ ಮಾಡಲು ಸಾಧ್ಯ. ಇಂದಿನ ದಿನಗಳಲ್ಲಿ ಯಾರು ಯಾರಿಗೆ ಇಷ್ಟೆಲ್ಲ ಮಾಡ್ತಾರೆ? ವಿಕ್ರಮ್ ಸ್ವಲ್ಪ ಸಂಕೋಚದಿಂದ ನಕ್ಕನು. ಅವನು ಮೆಲ್ಲನೆ ಹೇಳಿದನು, ಆಂಟಿ, ಇದರಲ್ಲಿ ಅಂತಹದ್ದೇನೂ ಇಲ್ಲ. ಯಾರಾದರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡಲೇಬೇಕು. ಸಾವಿತ್ರಿ ದೇವಿ ತಲೆ ಅಲ್ಲಾಡಿಸಿದರು. ಆದರೆ ಅವರ ಕಣ್ಣುಗಳಲ್ಲಿ ಈಗಲೂ ಕೃತಜ್ಞತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ರೈಲು ಮುಂದಿನ ನಿಲ್ದಾಣದಿಂದ ಹಾದು ಹೋದಾಗ ಕೆಲವು ಪ್ರಯಾಣಿಕರು ಇಳಿದರು ಮತ್ತು ಕೆಲವು ಹೊಸ ಪ್ರಯಾಣಿಕರು ಹತ್ತಿದರು. ಒಬ್ಬ ಸಮೋಸ ಮಾರುವವನು ಮತ್ತು ಚಹಾದವನು ಬೋಗಿಯೊಳಗೆ ಬಂದರು. ವಿಕ್ರಮ್ ಅವರನ್ನ ಕೂಗಿ ನಿಲ್ಲಿಸಿದನು ಮತ್ತು ಕೆಲವು ಸಮೋಸ ಹಾಗೂ 3 ಚಹಾ ತಂದು ಕೊಟ್ಟನು. ಪಾಯಲ್ ತಕ್ಷಣವೇ ಹೇಳಿದಳು, ಅಯ್ಯೋ, ಇರ್ಲಿ ಬಿಡಿ, ನಾವು ಕೊಳ್ಳುತ್ತೇವೆ. ಆದರೆ ವಿಕ್ರಮ್ ನಗುತ್ತಾ ಹೇಳಿದನು, ಪರವಾಗಿಲ್ಲ, ಇವತ್ತು ನನ್ನ ಕಡೆಯಿಂದ. ಸಾವಿತ್ರಿ ದೇವಿಯು ಬೇಡವೆಂದರು. ಆದರೆ ವಿಕ್ರಮ್ ಅವರ ಮಾತು ಕೇಳಲಿಲ್ಲ. ಮೂವರು ನಿಧಾನವಾಗಿ ಸಮೋಸ ತಿನ್ನುತ್ತಾ ಚಹಾ ಕುಡಿಯಲಾರಂಭಿಸಿದರು. ಆ ಪುಟ್ಟ ಬೋಗಿಯಲ್ಲಿ ಅನ್ಯೋನ್ಯತೆಯ ಭಾವ ಮೂಡಿತ್ತು. ಚಹಾ ಮುಗಿದ ನಂತರ ಸಾವಿತ್ರಿ ದೇವಿ ಮತ್ತೆ ಸೀಟಿಗೆ ಒರಗಿ ಕುಳಿತರು. ಈಗ ಮಾತುಕತೆ ಹೆಚ್ಚಾಗಿ ವಿಕ್ರಮ್ ಮತ್ತು ಪಾಯಲ್ ನಡುವೆ ನಡೆಯುತ್ತಿತ್ತು. ಅವರು ಒಬ್ಬರಿಗೊಬ್ಬರು ತಮ್ಮ ಬಗ್ಗೆ ಸಣ್ಣ ಪುಟ್ಟ ವಿಷಯಗಳನ್ನು ಹಂಚಿಕೊಳ್ಳಲಾರಂಭಿಸಿದರು. ಪಾಯಲ್ ತಾನು ಪದವಿ ಓದುತ್ತಿರುವುದಾಗಿ ಮತ್ತು ಮುಂದೆ ಓದನ್ನ ಮುಂದುವರಿಸುವ ಆಸೆ ಇರುವುದಾಗಿ ಹೇಳಿದಳು. ವಿಕ್ರಮ್ ತಾನು ತನ್ನ ತಂದೆಯ ಜೊತೆಗೆ ಅಂಗಡಿಯನ್ನ ನೋಡಿಕೊಳ್ಳುತ್ತಿರುವುದಾಗಿ ಹೇಳಿದನು. ಮಾತಿನ ಭರದಲ್ಲಿ ಸಮಯ ಹೇಗೆ ಕಳೆಯುತ್ತಿತ್ತು ಎಂಬುದು ಅವರಿಗೆ ತಿಳಿಯಲೇ ಇಲ್ಲ. ರೈಲು ಈಗ ತನ್ನ ಕೊನೆಯ ದೊಡ್ಡ ನಿಲ್ದಾಣದ ಕಡೆಗೆ ಸಾಗುತ್ತಿತ್ತು. ಸಂಜೆಯ ಸಮಯವಾಗಿತ್ತು. ಕಿಟಕಿಯ ಹೊರಗೆ ಆಕಾಶವು ತಿಳಿ ಕಿತ್ತಳೆ ಬಣ್ಣಕ್ಕೆ ತಿರುಗಿತ್ತು. ಅಷ್ಟರಲ್ಲಿ ಮುಂದಿನ ನಿಲ್ದಾಣವು ನಗರದ ಮುಖ್ಯ ನಿಲ್ದಾಣವಾಗಿದ್ದು ಅದರ ನಂತರ ಅಂತಿಮ ನಿಲ್ದಾಣ ಬರಲಿದೆ ಎಂದು ಅನೌನ್ಸ್ಮೆಂಟ್ ಆಯಿತು. ಇದನ್ನು ಕೇಳುತ್ತಿದ್ದಂತೆ ಪಾಯಲ್ ಮನಸ್ಸಿನಲ್ಲಿ ಹಠಾತ್ತನೆ ಒಂದು ವಿಚಿತ್ರವಾದ ಬೇಜಾರು ಶುರುವಾಯಿತು. ಈ ಪ್ರಯಾಣ ಈಗ ಮುಗಿಯಲಿದೆ ಮತ್ತು ಬಹುಶಃ ಇದರೊಂದಿಗೆ ಈ ಭೇಟಿಯೂ ಕೂಡ ಎಂದು ಅವಳಿಗೆ ಅನಿಸಿತು. ವಿಕ್ರಮ್ ಮನಸ್ಸಿನಲ್ಲೂ ಇಂತಹದ್ದೇ ಯೋಚನೆ ಓಡುತ್ತಿತ್ತು. ಪಾಯಲ್ ಬಳಿ ಅವಳ ನಂಬರ್ ಕೇಳೋಣ ಎಂದು ಅವನು ಹಲವು ಬಾರಿ ಯೋಚಿಸಿದನು. ಆದರೆ ಪ್ರತಿ ಬಾರಿಯೂ ಏನನ್ನಾದರೂ ಯೋಚಿಸಿ ಸುಮ್ಮನಾದನು. ಪಾಯಲ್ ಎಲ್ಲಿ ತಪ್ಪಾಗಿ ತಿಳಿದುಕೊಳ್ಳುತ್ತಾಳೋ ಎಂಬ ಭಯ ಅವನದ್ದಾಗಿತ್ತು. ಇಬ್ಬರ ಮನಸ್ಸಿನಲ್ಲೂ ಒಂದೇ ವಿಷಯವಿತ್ತು. ಆದರೆ ಇಬ್ಬರಲ್ಲಿ ಯಾರೂ ಅದನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ರೈಲು ನಗರದ ದೊಡ್ಡ ನಿಲ್ದಾಣವನ್ನು ತಲುಪಿತು. ಇಲ್ಲಿ ಸ್ವಲ್ಪ ಜನದಟ್ಟಣೆಯಾಯಿತು. ಹಲವರು ಇಳಿದರು ಮತ್ತು ಹಲವರು ಹತ್ತಿದರು. ಆದರೆ ವಿಕ್ರಮ್, ಪಾಯಲ್ ಮತ್ತು ಸಾವಿತ್ರಿ ದೇವಿ ತಮ್ಮ ಸೀಟಿನಲ್ಲೇ ಕುಳಿತಿದ್ದರು. ರೈಲು ಕೆಲವು ನಿಮಿಷ ನಿಂತು ನಂತರ ಮುಂದೆ ಸಾಗಿತು. ಈಗ ಮುಂದಿನ ನಿಲ್ದಾಣವೇ ಅವರು ಇಳಿಯಬೇಕಾದ ನಿಲ್ದಾಣವಾಗಿತ್ತು.
ಸಾವಿತ್ರಿ ದೇವಿ ಸಾಮಾನುಗಳನ್ನು ಜೋಡಿಸಲು ಶುರು ಮಾಡಿದರು. ಅವರು ಪಾಯಲ್ಗೆ ಹೇಳಿದರು, ಮಗಳೇ, ನಿನ್ನ ಬ್ಯಾಗನ್ನು ಸರಿಯಾಗಿ ಹಿಡಿದುಕೋ, ಸ್ಟೇಷನ್ ಬರಲಿದೆ. ಪಾಯಲ್ ತಲೆ ಅಲ್ಲಾಡಿಸಿದಳು. ಆದರೆ ಅವಳ ದೃಷ್ಟಿ ಪದೇ ಪದೇ ವಿಕ್ರಮ್ ಕಡೆಗೆ ಹೋಗುತ್ತಿತ್ತು. ಬಹುಶಃ ಈ ಪ್ರಯಾಣ ಇನ್ನೂ ಸ್ವಲ್ಪ ಉದ್ದವಾಗಲಿ ಅಂತ ಅವಳು ಬಯಸುತ್ತಿದ್ದಳು. ಕೆಲವೇ ನಿಮಿಷಗಳಲ್ಲಿ ರೈಲು ನಿಧಾನವಾಗಿ ನಿಲ್ದಾಣವನ್ನ ಪ್ರವೇಶಿಸತೊಡಗಿತು. ಹೊರಗೆ ಪ್ಲಾಟ್ಫಾರ್ಮ್ ಲೈಟ್ಗಳು ಬೆಳಗಿದ್ದವು. ರೈಲಿನ ವೇಗ ಕಡಿಮೆಯಾಗತೊಡಗಿತು. ಸಾವಿತ್ರಿ ದೇವಿ ಎದ್ದು ನಿಂತು ತಮ್ಮ ಸಾಮಾನುಗಳನ್ನು ಸಂಭಾಳಿಸತೊಡಗಿದರು. ಪಾಯಲ್ ಕೂಡ ಎದ್ದು ನಿಂತಳು. ವಿಕ್ರಮ್ ಕೂಡ ಅವರ ಬ್ಯಾಗ್ ಎತ್ತಲು ಸಹಾಯ ಮಾಡಿದನು. ರೈಲು ನಿಂತ ತಕ್ಷಣ ಮೂವರು ಕೆಳಗೆ ಇಳಿದರು. ಪ್ಲಾಟ್ಫಾರ್ಮ್ನಲ್ಲಿ ಸ್ವಲ್ಪ ಜನದಟ್ಟಣೆ ಇತ್ತು. ಹೊರಗೆ ಹೋಗಲು ಜನರು ವೇಗವಾಗಿ ಗೇಟ್ನ ಕಡೆಗೆ ಸಾಗುತ್ತಿದ್ದರು. ವಿಕ್ರಮ್ ಕೂಡ ಅವರ ಜೊತೆಗೆ ನಿಧಾನವಾಗಿ ನಡೆಯಲಾರಂಭಿಸಿದನು. ಹೊರಗೆ ಬರುವಾಗ ಅವನು ಹೇಳಿದನು, ನೀವು ಹೊರಗಿನವರೆಗೂ ನಡೆಯಿರಿ, ನಾನು ಕೂಡ ಅತ್ತಲೇ ಹೋಗುತ್ತಿದ್ದೇನೆ. ನಿಲ್ದಾಣದ ಹೊರಗೆ ಬರುತ್ತಿದ್ದಂತೆಯೇ ಸಾವಿತ್ರಿ ದೇವಿ ಹೇಳಿದರು, ಮಗನೇ, ಈಗ ನಾವು ಇಲ್ಲಿಂದಲೇ ರಿಕ್ಷಾ ಮಾಡಿಕೊಂಡು ಹೋಗುತ್ತೇವೆ. ಅವರು ಮತ್ತೆ ವಿಕ್ರಮ್ಗೆ ಹರಸಿದರು. ವಿಕ್ರಮ್ ನಗುತ್ತಾ ನಮಸ್ಕಾರ ಮಾಡಿದನು. ಆ ಕ್ಷಣ ಇಬ್ಬರ ನಡುವೆ ವಿಚಿತ್ರ ಮೌನವಿತ್ತು. ಪಾಯಲ್ ಮತ್ತು ವಿಕ್ರಮ್ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಆದರೆ ಯಾರೂ ಏನನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಸಾವಿತ್ರಿ ದೇವಿ ಹೇಳಿದರು, ನಡಿ ಮಗಳೇ, ತಡವಾಗ್ತಿದೆ. ಪಾಯಲ್ ನಿಧಾನವಾಗಿ ತನ್ನ ತಾಯಿಯ ಜೊತೆ ಮುಂದೆ ಸಾಗಿದಳು. ಆದರೆ ನಡೆಯುತ್ತಾ ಅವಳು 2-3 ಬಾರಿ ಹಿಂದೆ ತಿರುಗಿ ವಿಕ್ರಮ್ನನ್ನ ನೋಡಿದಳು. ವಿಕ್ರಮ್ ಕೂಡ ಅಲ್ಲಿಯೇ ನಿಂತು ಅವರು ಹೋಗೋದನ್ನೇ ನೋಡುತ್ತಿದ್ದನು. ಕೆಲವೇ ಕ್ಷಣಗಳಲ್ಲಿ ಜನರ ನಡುವೆ ಅವರಿಬ್ಬರೂ ಕಣ್ಮರೆಯಾದರು. ವಿಕ್ರಮ್ ಸ್ವಲ್ಪ ಸಮಯ ಅಲ್ಲಿಯೇ ನಿಂತಿದ್ದನು. ತನಗೆ ಹಠಾತ್ತನೆ ಇಷ್ಟೊಂದು ಶೂನ್ಯ ಭಾವನೆ ಯಾಕೆ ಉಂಟಾಗುತ್ತಿದೆ ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಈ ಪುಟ್ಟ ಪ್ರಯಾಣದಲ್ಲಿ ತನ್ನಿಂದ ಏನೋ ಕಳೆದು ಹೋದಂತೆ ಅವನಿಗೆ ಭಾಸವಾಗುತ್ತಿತ್ತು. ಕೊನೆಗೆ ಅವನು ಕೂಡ ನಿಲ್ದಾಣದ ಹೊರಗಿನ ರಸ್ತೆಯ ಕಡೆಗೆ ನಡೆದನು. ಅವನು ಕೂಡ ಅದೇ ಮದುವೆಗೆ ಹೋಗಬೇಕಿತ್ತು. ಅದಕ್ಕಾಗಿ ಅವನು ಈ ರೈಲು ಹತ್ತಿದ್ದನು. ಆದರೆ ಸ್ವಲ್ಪ ಸಮಯದ ನಂತರ ಅದೇ ಮದುವೆಯಲ್ಲಿ ಅವನಿಗೆ ಮತ್ತೆ ಪಾಯಲ್ ಭೇಟಿಯಾಗಲಿದ್ದಾಳೆ ಎಂಬ ಕಲ್ಪನೆ ಇರಲಿಲ್ಲ. ಗೆಳೆಯರೇ, ನಿಲ್ದಾಣದಿಂದ ಹೊರಬಂದ ನಂತರ ವಿಕ್ರಮ್ ಸ್ವಲ್ಪ ಸಮಯ ಅಲ್ಲೇ ನಿಂತಿದ್ದನು. ಸಂಜೆ ಸಂಪೂರ್ಣವಾಗಿ ಕಳೆದು ರಸ್ತೆಯ ಲೈಟ್ಗಳು ಬೆಳಗಲಾರಂಭಿಸಿದವು. ಜನರ ಓಡಾಟ ಸತತವಾಗಿ ನಡೆಯುತ್ತಿತ್ತು. ಯಾರೋ ಆಟೋ ಹಿಡಿಯುತ್ತಿದ್ದರು, ಯಾರೋ ರಿಕ್ಷಾ, ಮತ್ಯಾರೋ ಕಾಲ್ನಡಿಗೆಯಲ್ಲೇ ಸಾಗುತ್ತಿದ್ದರು. ವಿಕ್ರಮ್ ಕೂಡ ಕೊನೆಗೆ ಒಂದು ಆಟೋ ನಿಲ್ಲಿಸಿ ಮದುವೆ ಕಾರ್ಯಕ್ರಮ ನಡೆಯುವ ಸ್ಥಳದ ಹೆಸರು ಹೇಳಿದನು. ಆಟೋ ನಿಧಾನವಾಗಿ ನಗರದ ರಸ್ತೆಗಳಲ್ಲಿ ಸಾಗತೊಡಗಿತು. ದಾರಿಯುದ್ದಕ್ಕೂ ವಿಕ್ರಮ್ ಮನಸ್ಸಿನಲ್ಲಿ ಆ ರೈಲಿನ ಪ್ರಯಾಣವೇ ಸುಳಿಯುತ್ತಿತ್ತು. ಪದೇ ಪದೇ ಪಾಯಲ್ ಮುಖ ಅವನ ಕಣ್ಣ ಮುಂದೆ ಬರುತ್ತಿತ್ತು. ಕೆಲವೇ ಗಂಟೆಗಳ ಭೇಟಿ ತನ್ನ ಮನಸ್ಸಿನ ಮೇಲೆ ಇಷ್ಟೊಂದು ಪ್ರಭಾವ ಹೇಗೆ ಬೀರಿತು ಅಂತ ಅವನಿಗೆ ಆಶ್ಚರ್ಯವಾಯಿತು. ಸುಮಾರು 20 ನಿಮಿಷಗಳ ನಂತರ ಆಟೋ ಆ ದೊಡ್ಡ ಮ್ಯಾರೇಜ್ ಗಾರ್ಡನ್ ಮುಂದೆ ಬಂದು ನಿಂತಿತು. ಹೊರಗೆ ಬೆಳಕಿನಿಂದ ಇಡೀ ಗಾರ್ಡನ್ ಮಿನುಗುತ್ತಿತ್ತು. ಗೇಟ್ನಲ್ಲಿ ಹೂವಿನ ಅಲಂಕಾರವಿತ್ತು ಮತ್ತು ಒಳಗಿನಿಂದ ಡೋಲು ಹಾಗೂ ಶಹನಾಯಿ ಶಬ್ದ ಕೇಳಿ ಬರುತ್ತಿತ್ತು. ವಿಕ್ರಮ್ ಬಾಡಿಗೆ ನೀಡಿ ಒಳಗೆ ನಡೆದನು. ಅವನು ಗೇಟ್ನ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿ ಸಾಕಷ್ಟು ಜನದಟ್ಟಣೆ ಕಂಡು ಬಂದಿತು. ಸಂಬಂಧಿಕರು ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ದರು. ಕೆಲವು ಜನರು ಸ್ಟೇಜ್ ಹತ್ತಿರ ನಿಂತಿದ್ದರು ಮತ್ತು ಕೆಲವು ಜನರು ಕೌಂಟರ್ ಹತ್ತಿರ ಮಾತುಕತೆಯಲ್ಲಿ ಮಗ್ನರಾಗಿದ್ದರು. ವಿಕ್ರಮ್ ಒಳಗೆ ಹೋಗಿ ತನ್ನ ಸಂಬಂಧಿಕರನ್ನ ಹುಡುಕಲಾರಂಭಿಸಿದನು. ತಕ್ಷಣವೇ ಅವನ ದೃಷ್ಟಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಒಬ್ಬ ಹುಡುಗಿಯ ಮೇಲೆ ಬಿತ್ತು. ಅವನು ಒಂದು ಕ್ಷಣ ಸ್ತಬ್ಧನಾದನು. ಎದುರಿಗೆ ಪಾಯಲ್ ನಿಂತಿದ್ದಳು. ಅವಳ ಜೊತೆ ಸಾವಿತ್ರಿ ದೇವಿಯೂ ಇದ್ದರು. ಇಬ್ಬರು ಯಾರೊಂದಿಗೂ ಮಾತನಾಡುತ್ತಿದ್ದರು. ವಿಕ್ರಮ್ಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ತಾನು ಕನಸು ಕಾಣುತ್ತಿದ್ದೇನೆ ಅಂತ ಅವನಿಗೆ ಅನಿಸಿತು. ಅದೇ ಸಮಯದಲ್ಲಿ ಪಾಯಲ್ ದೃಷ್ಟಿಯು ವಿಕ್ರಮ್ ಮೇಲೆ ಬಿತ್ತು. ಮೊದಲು ಅವಳು ಒಂದು ಕ್ಷಣ ಬೆಚ್ಚಿ ಬಿದ್ದಳು. ನಂತರ ಅವಳ ಮುಖದಲ್ಲಿ ಆಶ್ಚರ್ಯದ ಜೊತೆಗೆ ದೊಡ್ಡ ನಗು ಮೂಡಿತು. ಅವಳು ತಕ್ಷಣ ತನ್ನ ತಾಯಿಯೊಂದಿಗೆ ಅವನ ಕಡೆಗೆ ಬಂದಳು. ಹತ್ತಿರ ಬರುತ್ತಿದ್ದಂತೆ ಅವಳು ಭಾವುಕಳಾಗಿ ಹೇಳಿದಳು, ನೀವಿಲ್ಲಿ? ವಿಕ್ರಮ್ ಕೂಡ ಲಘುವಾಗಿ ನಗುತ್ತಾ ಹೇಳಿದನು, ನಾನು ಕೂಡ ಅದನ್ನೇ ಕೇಳಬೇಕೆಂದಿದ್ದೆ, ನೀವಿಲ್ಲಿ ಹೇಗೆ? ಪಾಯಲ್ ಹೇಳಿದಳು, ನಾವು ಈ ಮದುವೆಗೆ ಬಂದಿದ್ದೇವೆ. ವಿಕ್ರಮ್ ನಗುತ್ತಾ ಉತ್ತರಿಸಿದನು, ಹಾಗಾದ್ರೆ ನಾವಿಬ್ರು ಒಂದೇ ಮದುವೆಗೆ ಬಂದಿದ್ದೇವೆ. ಸಾವಿತ್ರಿ ದೇವಿ ಕೂಡ ಇದನ್ನ ಕೇಳಿ ಆಶ್ಚರ್ಯಚಕಿತರಾದರು. ಅವರು ಹೇಳಿದರು, ಅಯ್ಯೋ ಮಗನೇ, ಇದು ನಿಜಕ್ಕೂ ಅದ್ಭುತ. ನಾವು ದಾರಿಯುದ್ದಕ್ಕೂ ನಿನ್ನ ಬಗ್ಗೆ ಮಾತನಾಡುತ್ತಿದ್ದೆವು ಮತ್ತು ಇಲ್ಲಿ ಮತ್ತೆ ಸಿಕ್ಕಿಬಿಟ್ಟೆವು. ಪಾಯಲ್ ಕಣ್ಣುಗಳಲ್ಲಿ ಮಿಂಚು ಮೂಡಿತು. ಬಹುಶಃ ಅವಳಿಗೂ ಇಷ್ಟು ಬೇಗ ಮತ್ತೆ ಭೇಟಿಯಾಗುವ ನಿರೀಕ್ಷೆ ಇರಲಿಲ್ಲ. ಜನದಟ್ಟಣೆ ಹೆಚ್ಚಿದ್ದರಿಂದ ಮೂವರು ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಕಾಶ ಸಿಕ್ಕ ಕೂಡಲೇ ಪಾಯಲ್ ಮತ್ತು ವಿಕ್ರಮ್ ಗಾರ್ಡನ್ನ ಒಂದು ಶಾಂತ ಮೂಲೆಯಲ್ಲಿ ಹೋಗಿ ಕುಳಿತರು. ಈಗ ಇಬ್ಬರ ಮುಖದಲ್ಲೂ ರೈಲಿನಿಂದ ಇಳಿಯುವಾಗ ಕಳೆದು ಹೋಗಿದ್ದ ಅದೇ ಸಂತೋಷವಿತ್ತು. ವಿಕ್ರಮ್ ನಗುತ್ತಾ ಹೇಳಿದನು, ನಿಜ ಹೇಳಬೇಕಂದ್ರೆ ನಾನು ಅಂದ್ಕೊಂಡಿದ್ದೆ ಇನ್ನು ಮುಂದೆ ಎಂದಿಗೂ ಭೇಟಿಯಾಗೋದಿಲ್ಲ ಅಂತ. ಪಾಯಲ್ ಮೆಲ್ಲನೆ ಹೇಳಿದಳು, ನನಗಂತೂ ಯಾಕೆ ಗೊತ್ತಿಲ್ಲ, ಯಾವಾಗಲಾದರೂ ಮತ್ತೆ ಸಿಗುತ್ತೇವೆ ಅಂತ ಅನ್ನಿಸುತ್ತಲೇ ಇತ್ತು. ಇಬ್ಬರೂ ಸ್ವಲ್ಪ ಸಮಯದವರೆಗೆ ಕೇವಲ ಮಾತನಾಡುತ್ತಲೇ ಇದ್ದರು.
ರೈಲು ಪ್ರಯಾಣ, ಟಿಕೆಟ್ ಘಟನೆ ಮತ್ತು ದಾರಿಯ ಸಣ್ಣ ಪುಟ್ಟ ವಿಷಯಗಳನ್ನು ನೆನಪಿಸಿಕೊಂಡು ಇಬ್ಬರು ನಕ್ಕರು. ಆ ರಾತ್ರಿ ಮದುವೆಯ ಸಂಭ್ರಮವಿತ್ತು. ಆದರೆ ವಿಕ್ರಮ್ ಮತ್ತು ಪಾಯಲ್ಗೆ ಸಮಯ ಅಲ್ಲಿಯೇ ನಿಂತು ಹೋದಂತಾಗಿತ್ತು. ಮರುದಿನವೂ ಮದುವೆಯ ವಿಧಿವಿಧಾನಗಳಿದ್ದವು. ಆದ್ದರಿಂದ ಇಬ್ಬರು ಅಲ್ಲೇ ಉಳಿಯುವವರಿದ್ದರು. ಮರುದಿನ ಇಬ್ಬರು ಜೊತೆಯಾಗಿ ಮಾರುಕಟ್ಟೆಗೆ ಹೋದರು. ಸ್ವಲ್ಪ ಸುತ್ತಾಡಿದರು ಮತ್ತು ಬಹಳ ಹೊತ್ತು ಮಾತನಾಡಿದರು. ಈಗ ಅವರ ನಡುವಿನ ಸಂಕೋಚ ಬಹುತೇಕ ದೂರವಾಗಿತ್ತು. ಈ ಭೇಟಿ ಕೇವಲ ಒಂದು ಕಾಕತಾಳೀಯವಲ್ಲ ಎಂಬ ಅರಿವು ಇಬ್ಬರಿಗೂ ನಿಧಾನವಾಗಿ ಮೂಡಲಾರಂಭಿಸಿತ್ತು. 3 ದಿನಗಳವರೆಗೆ ಮದುವೆ ಕಾರ್ಯಕ್ರಮ ನಡೆಯಿತು ಮತ್ತು ಈ 3 ದಿನಗಳಲ್ಲಿ ಇಬ್ಬರ ನಡುವೆ ಒಂದು ಗಾಢವಾದ ಅನ್ಯೋನ್ಯತೆ ಬೆಳೆಯಿತು. 3 ದಿನಗಳ ನಂತರ ಎಲ್ಲರೂ ಮರಳಿ ಹೋಗುವಾಗ ವಿಕ್ರಮ್ ಮತ್ತು ಪಾಯಲ್ ಬಂದಿದ್ದ ಅದೇ ಪ್ಯಾಸೆಂಜರ್ ರೈಲಿನಲ್ಲೇ ಮರಳಿದರು. ಪ್ರಯಾಣದ ಸಮಯದಲ್ಲಿ ಇಬ್ಬರು ಮೊದಲಿಗಿಂತ ಹೆಚ್ಚು ಮುಕ್ತವಾಗಿ ಮಾತನಾಡುತ್ತಿದ್ದರು. ಆದರೆ ಅವರ ನಿಲ್ದಾಣ ಬರಲಾರಂಭಿಸಿದಾಗ ಇಬ್ಬರ ಹೃದಯ ಮತ್ತೆ ಭಾರವಾಯಿತು. ಪಾಯಲ್ ತನ್ನ ತಾಯಿಯೊಂದಿಗೆ ತನ್ನ ನಿಲ್ದಾಣದಲ್ಲಿ ಇಳಿದಳು ಮತ್ತು ವಿಕ್ರಮ್ ತನ್ನ ನಿಲ್ದಾಣದಲ್ಲಿ ಇಳಿದನು. ಆದರೆ ಈ ಬಾರಿ ಅವರ ನಡುವಿನ ಅಂತರ ಕೇವಲ ಸ್ಟೇಷನ್ಗಳದ್ದಾಗಿತ್ತು, ಹೃದಯಗಳದ್ದಲ್ಲ. ಇದರ ನಂತರ ಇಬ್ಬರ ಭೇಟಿಗಳು ನಿಧಾನವಾಗಿ ಹೆಚ್ಚಾದವು. ವಿಕ್ರಮ್ ಕೆಲವೊಮ್ಮೆ ಪಾಯಲ್ ಕಾಲೇಜ್ ಬಳಿ ಅವಳನ್ನ ಭೇಟಿಯಾಗಲು ಬರುತ್ತಿದ್ದನು. ಕೆಲವೊಮ್ಮೆ ಇಬ್ಬರು ಯಾವುದಾದ್ರೂ ಸಣ್ಣ ರೆಸ್ಟೋರೆಂಟ್ನಲ್ಲಿ ಕುಳಿತು ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದರು. ಸಮಯ ಕಳೆದಂತೆ ಅವರ ಸಂಬಂಧ ಇನ್ನೂ ಗಟ್ಟಿಯಾಯಿತು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ತನ್ನ ಕುಟುಂಬಕ್ಕೆ ಎಲ್ಲವನ್ನೂ ತಿಳಿಸಿದನು. ಆರಂಭದಲ್ಲಿ ಸ್ವಲ್ಪ ಹಿಂಜರಿಕೆಯಿತ್ತು. ಆದರೆ 2 ಕುಟುಂಬಗಳು ಭೇಟಿಯಾದಾಗ ಇಬ್ಬರು ಒಬ್ಬರಿಗೊಬ್ಬರು ಸೂಕ್ತವೆಂದು ಅವರಿಗೂ ಅನಿಸಿತು. ಅಂತಿಮವಾಗಿ 2 ಕುಟುಂಬಗಳ ಒಪ್ಪಿಗೆಯಿಂದ ಅವರ ಮದುವೆ ನಿಶ್ಚಯವಾಯಿತು. ಕೆಲವು ತಿಂಗಳುಗಳ ನಂತರ ಒಂದು ದಿನ ಇಬ್ಬರು ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿತು. ಪೂರ್ಣ ವಿಧಿವಿಧಾನಗಳೊಂದಿಗೆ ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ವಿಕ್ರಮ್ ಮತ್ತು ಪಾಯಲ್ ಮದುವೆಯಾಯಿತು. ಅಂದು ಇಬ್ಬರ ಮುಖದಲ್ಲೂ ಮೊದಲ ಬಾರಿಗೆ ರೈಲಿನಲ್ಲಿ ಭೇಟಿಯಾದಾಗ ಬಂದಿದ್ದ ಅದೇ ನಗುವಿತ್ತು. ಗೆಳೆಯರೇ, ಈ ಕಥೆಯಿಂದ ನಮಗೆ ಸಿಗುವ ಪಾಠವೇನೆಂದರೆ, ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಸಹಾಯವೂ ಕೂಡ ಒಬ್ಬರ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಮನುಷ್ಯನ ನಿಜವಾದ ಗುರುತು ಅವನ ನಡವಳಿಕೆ ಮತ್ತು ಹೃದಯದ ನಿರ್ಮಲತೆಯಿಂದ ಆಗುತ್ತದೆ. ವಿಕ್ರಮ್ ಆ ಸಮಯದಲ್ಲಿ ಬಾಗಿಲಿನವರೆಗೆ ಹೋಗಿ ಸಹಾಯ ಮಾಡದಿದ್ದರೆ ಬಹುಶಃ ಆ ಭೇಟಿಯೇ ನಡೆಯುತ್ತಿರಲಿಲ್ಲ ಮತ್ತು ಆ 2 ಜೀವಗಳು ಎಂದಿಗೂ ಒಂದಾಗುತ್ತಿರಲಿಲ್ಲ. ಆದರೆ ಈಗ ನೀವು ಹೇಳಿ, ಒಂದು ವೇಳೆ ನೀವು ವಿಕ್ರಮ್ ಸ್ಥಾನದಲ್ಲಿದ್ದರೆ ಚಲಿಸುವ ರೈಲಿನಲ್ಲಿ ಅಪರಿಚಿತ ಹುಡುಗಿ ಮತ್ತು ಅವಳ ತಾಯಿಗೆ ಸಹಾಯ ಮಾಡಲು ಮುಂದೆ ಬರ್ತಿದ್ರಾ? ಮತ್ತು ನೀವು ಪಾಯಲ್ ಸ್ಥಾನದಲ್ಲಿದ್ದರೆ ಕೆಲವೇ ಗಂಟೆಗಳಲ್ಲಿ ನಿಮಗೆ ಅಷ್ಟೊಂದು ದೊಡ್ಡ ಸಹಾಯ ಮಾಡಿದ ಹುಡುಗನ ಮೇಲೆ ಅಷ್ಟು ನಂಬಿಕೆ ಇಡ್ತಿದ್ರಾ? ನಿಮಗೆ ಏನನಿಸುತ್ತದೆ? ವಿಕ್ರಮ್ನ ನಿರ್ಧಾರ ಹೆಚ್ಚು ಧೈರ್ಯದ್ದಾಗಿತ್ತೋ ಅಥವಾ ಪಾಯಲ್ನ ನಂಬಿಕೆ ಹೆಚ್ಚು ವಿಶೇಷವಾಗಿತ್ತೋ? ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಳನ್ನು ಓದುತ್ತೇನೆ ಮತ್ತು ಕತೆ ನಿಮ್ಮ ಹೃದಯ ಮುಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹದ್ದೇ ಹೃದಯ ಸ್ಪರ್ಶಿ ಕಥೆಗಳಿಗಾಗಿ ನಮ್ಮೊಂದಿಗೆ ಇರಿ. ಮತ್ತೆ ಸಿಗೋಣ ಹೊಸ ಕಥೆಯೊಂದಿಗೆ. ಜೈ ಹಿಂದ್.